ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತೆಲ್ಲ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೆಸಿಪಿ ನಾವು ಶುರು ಮಾಡೋಣ. ಸೂಪರಾಗಿರೋದೊಂದು ರೆಸಿಪಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಈಗ ನಾನಿಲ್ಲಿ ಉಳಿದಿರೋದು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಯಾವ್ದಾದ್ರು ತೊಗೋಬೋದು. ನಾನಿಲ್ಲಿ ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಕಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಸೊಪ್ಪು. ಈಗ 1 ಕಟ್ಟು ತೊಗೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ದೋಸೆ ಹಿಟ್ಟು ನಿಮಗೆ ತೆಳುಗಿದೆ ಅನಿಸಿದ್ರೆ ಬೇಕಾದ್ರೆ 1 ಕಪ್ ರವೆ ಹಾಕ್ಕೋಬೋದು. ನಾನು ಯಾವ ರವೆ ಹಾಕ್ತಿಲ್ಲ, ಚೆನ್ನಾಗಿದೆ. ಒಂದು ಬಾಂಬೆ ರವೆ ಅಂತ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಈಗ ದೋಸೆ ತವನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ನಾವು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ನಾವು ದೋಸೆ ಹಿಟ್ಟನ್ನ ಹಾಕೋಣ. ತುಂಬ ಸಿಂಪಲ್ ಇದು, ಬೇಗ 10 ನಿಮಿಷದಲ್ಲಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಒಳ್ಳೆಯದು. ಈಗ ಈ ಥರ ಹಾಕ್ಕೊಟ್ರೆ ಎಲ್ಲ ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂತಂದವರೆಲ್ಲ ತಿನ್ಬೋದು. ನೋಡಿ, ಈಗ ದೋಸೆ ಹಾಕಿದ್ದೀನಿ. ಈ ಥರ ನಾವು ಸುತ್ತ ಎಣ್ಣೆ ಹಾಕ್ಕೊಂಡು ಎರಡೂ ಬದಿಗೂ ನಾವು ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಷ್ಟು ಇದು ಬಿಸಿ ಬಿಸಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಈ ಥರ ದೋಸೆ ಖಂಡಿತ ನೀವು ಮಾಡಿಕೊಡಿ ಮನೇಲಿ. ಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ, ಉದುರಿಸೋಣ. ಹಿಂಗೆ ಮಿಕ್ಸಿಂಗಲ್ಲೂ ಹಾಕಿದ್ದೀವಿ, ಈಗ ಮೇಲೂ ಹಾಕಿದ್ದೀನಿ. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಸುಂದರವಾಗಿ ಚೆನ್ನಾಗಿರುತ್ತೆ. ಈಗ 1-2 ನಿಮಿಷ ಮುಚ್ಚಿಬಿಡೋಣ. ಮೇಲ್ಗಡೆ ಎಲ್ಲ ಬೇಯಬೇಕಲ್ವಾ, ಅದಕ್ಕೆ ಮುಚ್ಚಿಬಿಟ್ಟಿದ್ದೀನಿ. ಈಗ ನಾನು ಮತ್ತೆ ಇದನ್ನು ತಿರುಗಿಸಾಕ್ತೀನಿ. ಎರಡೂ ಬದಿನೂ ಬೇಯಿಸ್ಕೋಬೇಕಿದು. ಎಷ್ಟು ನಾವು ರೋಸ್ಟಾಗಿ ಮಾಡ್ಕೊತೀವೋ, ಸೆಕೆಂಡ್ ಟೈಮ್ ಹಿಂಗೆ ತಿರುಗಿಸಾಕ್ತೀವಲ್ಲ, ಈ ಥರ ತಿರುಗಿಸಿ ಹಾಕಿದಾಗ ನಾವು ಎಷ್ಟು ರೋಸ್ಟ್ ಮಾಡ್ಕೊತೀವಿ ಅಷ್ಟು ಟೇಸ್ಟಾಗಿರುತ್ತೆ. ಕ್ರಿಸ್ಪಿಯಾಗಿರುತ್ತೆ. ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆನ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೂ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ನೋಡಿ, ಸೂಪರಾಗಿದೆ, ಒಂಬಣ್ಣ ಬಂದಿದೆ. ಎಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ. ಅದೇ ಥರ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ಅದನ್ನು ಸಹ ಹಿಂಗೆ ಮೇಲೆ ಮೆಂತ್ಯ ಎಲ್ಲ ಹಾಕಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಎರಡು ಬದಿಗೂ ಎಣ್ಣೆ ಹಾಕ್ಕೊಂಡು ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಬೇಯಿಸೋಣ. ಇದೇ ಥರ ಎಲ್ಲ ದೋಸೆನೂ ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಈ ಥರ ಯಾವುದು ಬೇಕಾದ್ರೂ ತರಕಾರಿ ಮಿಕ್ಸ್ ಮಾಡ್ಕೊಬೋದು. ನಾನು ಇಲ್ಲಿ ಮೆಂತ್ಯ ಸೊಪ್ಪು ಮಾತ್ರ ಹಾಕಿದ್ದೀನಿ. ನೋಡಿ, ಈ ಥರ ಎರಡು ಬದಿನೂ ಬೇಯಿಸ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ಮೆಂತ್ಯ ಸೊಪ್ಪು ಎಲ್ಲರಿಗೂ. ನೋಡಿ, ಈ ಥರ ಎರಡು ಬದಿ ದೋಸೆ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗೋದಂತೂ ಖಂಡಿತ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಮೆಸೇಜ್ ಮಾಡಿ. ಅದು ಇಷ್ಟ ಆಯಿತು ಅಂತಂದರೆ ನೀವೆಲ್ಲ ಯಾವ ಥರ ಎಲ್ಲ ಮನೆಯಲ್ಲಿ ಈ ಥರ ದೋಸೆ ಮಾಡ್ತೀರಾ ಅಂತ ನಮಗೂ ಕಾಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ಸಾಂಬಾರು ಚಟ್ನಿ ಜೊತೆ ಕೊಟ್ಟರೆ 1 ಅಲ್ಲ 2 ಅಲ್ಲ 3 4 ತಿಂದುಬಿಡ್ತಾರೆ. ಆ ಥರ ಮಾಡಿ. ಓಕೆ, ಬಾಯ್. ಓಕೆ, ಟೇಕ್ ಕೇರ್.